ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಪುಷ್ಪ 2 ಬಳಿಕ ಮುಂದೇನು ಎಂದು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಕಳೆದ 5-6 ವರ್ಷಗಳಿಂದ ಅಲ್ಲು ಪುಷ್ಪ ಪಾರ್ಟ್ 1 ಪಾರ್ಟ್ 2 ಚಿತ್ರದಲ್ಲೇ ಮುಳುಗಿದ್ರು. ಆದರೆ ಈಗ ಸಿನಿಮಾ ತೆರೆ ಕಂಡು ಹಿಟ್ ಆಗಿದೆ. ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನೋ ರಿಲಾಕ್ಸ್ ನಲ್ಲಂತೂ ಚಿತ್ರತಂಡವಿದೆ. ಹೌದು, ಪುಷ್ಪ 2 ಸಿನಿಮಾ ಸದ್ಯ ಬಾಕ್ಸ್ ಆಫೀಸ್ ಶೇಕ್ ಮಾಡ್ತಾ ಇದೆ. 50 ದಿನ ಪೂರೈಸಿ ಮುನ್ನುಗ್ತಾ ಇದೆ. 1900 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರೋದಾಗಿ ಚಿತ್ರತಂಡವೇ ಹೇಳಿಕೊಂಡಿದೆ. ಶೀಘ್ರದಲ್ಲೇ ಸಿನಿಮಾ OTTಗೆ ಬರಲಿದೆ ಎಂದು ನೆಟ್ಫ್ಲಿಕ್ಸ್ ಸಹ ಮಾಹಿತಿಯನ್ನ ನೀಡಿದೆ. ಆದರೆ ಹೈದರಾಬಾದ್ ಸಂಧ್ಯಾ ಥಿಯೇಟರ್ ದುರ್ಘಟನೆಯಿಂದ ಸಿನಿಮಾ ತಂಡ ಕೊಂಚ ಡಲ್ ಆಗಿತ್ತು. ಅಲ್ಲು ಅರ್ಜುನ್ ಜೈಲಿಗೂ ಹೋಗಿ ಬರುವಂತಾಯಿತು. ಸದ್ಯ ಐಕಾನ್ ಸ್ಟಾರ್ ಹೊಸ ಸಿನಿಮಾದ ಬಗ್ಗೆ ಟಾಲಿವುಡ್ ನಲ್ಲಿ ಭಾರಿ ಚರ್ಚೆ ನಡೀತಿದೆ. ಹೌದು, ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದ ಚಿತ್ರದಲ್ಲಿ ಅಲ್ಲು ಅರ್ಜುನ್ ನಟಿಸಬೇಕಿದೆ. ಅದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಚಿತ್ರದಲ್ಲಿ ನಟಿಸ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಸೂಪರ್ ಹಿಟ್ ಸಿನಿಮಾಗಳ ಸರದಾರ ತ್ರಿವಿಕ್ರಮ್ ಕಾಂಬಿನೇಷನ್ ನಲ್ಲಿ ಬನ್ನಿ ನಟಿಸಿದ್ರೆ ಬಾಕ್ಸ್ ಆಫೀಸ್ ಶೇಕ್ ಆಗೋದಂತೂ ಗ್ಯಾರಂಟಿ. ಈಗಾಗಲೇ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ ಜುಲೈ, ಸನ್ ಆಫ್ ಸತ್ಯಮೂರ್ತಿ ಹಾಗೂ ಅಲಾ ವೈಕುಂಠಪುರಂಲೋ ಚಿತ್ರಗಳು ಹಿಟ್ ಕಂಡಿವೆ. ಅಲ್ಲು ಅರ್ಜುನ್ ನಟನೆಯ 22ನೇ ಚಿತ್ರಕ್ಕೆ ತ್ರಿವಿಕ್ರಮ್ ಶ್ರೀನಿವಾಸ್ ಆಕ್ಷನ್ ಕಟ್ ಹೇಳುವ ಸಾಧ್ಯತೆ ಇದೆ. ಶಿವ ಹಾಗೂ ಪುತ್ರ ಸುಬ್ರಹ್ಮಣ್ಯ ಸುತ್ತ ಈ ಚಿತ್ರದ ಕತೆ ಸುತ್ತುತ್ತದೆ ಎನ್ನುವ ಗುಸುಗುಸು ಶುರುವಾಗಿದೆ. ಅಂದ್ರೆ ಪುರಾಣಗಳಿಂದ ಸ್ಫೂರ್ತಿಗೊಂಡು ಸಿನಿಮಾ ಮಾಡಲು ನಿರ್ದೇಶಕರು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಗಾಡ್ ಆಫ್ ವಾರ್ ಅಂದ್ರೆ ಕಾರ್ತಿಕೇಯನ ಹೆಸರಿಗೆ ತಕ್ಕಂತ ಪಾತ್ರದಲ್ಲಿ ಅಲ್ಲು ಅರ್ಜುನ್ ನಟಿಸ್ತಾರೆ ಎನ್ನಲಾಗ್ತಾ ಇದೆ. ಸದ್ಯ ಅಭಿಮಾನಿಗಳು ಗಾಡ್ ಆಫ್ ವಾರ್ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡ್ತಾ ಇದ್ದಾರೆ. ಬಹಳ ಹಿಂದೆಯೇ ತ್ರಿವಿಕ್ರಮ್ ಅಲ್ಲು ಅರ್ಜುನ್ ಸಿನಿಮಾ ಘೋಷಣೆಯಾಗಿತ್ತು. ಬಳಿಕ ಎಲ್ಲರೂ ಸುಮ್ಮನಾಗಿದ್ರು. ಪುಷ್ಪ 2 ಬಿಡುಗಡೆಗೆ ಕಾಯ್ತಾ ಇದ್ರು. ಅದೀಗ ಮುಗಿದು ಅಲ್ಲು ಅರ್ಜುನ್ ಸಣ್ಣ ವಿರಾಮವನ್ನ ಪಡೆದಿದ್ದಾರೆ. ಬಳಿಕ ಮತ್ತೆ ಚಿತ್ರೀಕರಣದಲ್ಲಿ ತೊಡಗಿಸಿಕೊಳ್ಳಿಲ್ಲ. ಮತ್ತೊಂದು ಕಡೆ ಪುಷ್ಪ 2 ಬಳಿಕ ಅಟ್ಲಿ ನಿರ್ದೇಶನದಲ್ಲಿ ಸ್ಟೈಲಿಶ್ ಸ್ಟಾರ್ ನಟಿಸ್ತಾರೆ ಎನ್ನುವ ಗುಸುಗುಸು ಸಹ ಕೇಳಿ ಬಂದಿತ್ತು. ಅದು ಸುಳ್ಳಾಗಿತ್ತು. ಇತ್ತೀಚೆಗೆ ಸಂಜಯ್ ಲೀಲಾ ಬನ್ಸಾಲಿ ಜೊತೆ ಪುಷ್ಪ ಸಿನಿಮಾ ನಟ ಮಾತುಕತೆ ನಡೆಸಿ ಬಂದಿದ್ರು ಅನ್ನೋ ಸುದ್ದಿ ಸಹ ಟಾಲಿವುಡ್ ಅಂಗಳದಲ್ಲಿ ಸದ್ದು ಮಾಡ್ತು. ಅದೆಲ್ಲದರ ನಡುವೆ ತ್ರಿವಿಕ್ರಮ್ ಶ್ರೀನಿವಾಸ್ ಸಿನಿಮಾ ಕತೆ ಮುನ್ನೆಲೆಗೆ ಬಂದಿದೆ. ಸದ್ಯ ಪೌರಾಣಿಕ ಕಥಾ ಹಂದರದ ಚಿತ್ರಗಳು ಹೆಚ್ಚು ಸದ್ದು ಮಾಡ್ತಾ ಇವೆ. ಉದಾಹರಣೆಗೆ ಕಾರ್ತಿಕೇಯ, ಕಾಂತಾರ, ಹನುಮಾನ್ ರೀತಿಯ ಸಿನಿಮಾಗಳು ಸೌತ್ ಮಾತ್ರವಲ್ಲದೆ ಹಿಂದಿ ಬೆಲ್ಟ್ ನಲ್ಲಿ ಕೂಡ ಸಖತ್ ಸದ್ದು ಮಾಡಿದ್ವು. ಇನ್ನು ನಿರ್ದೇಶಕ ತ್ರಿವಿಕ್ರಮ್ ಮಾತಿನ ಮಾಂತ್ರಿಕ. ತಮ್ಮ ಸಿನಿಮಾಗಳಲ್ಲಿ ಪುರಾಣಗಳ ಉಲ್ಲೇಖ ಆಗಾಗ ತರ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹಿನ್ನೆಲೆ ಇರುವಂತಹ ಕತೆ ಆಯ್ದುಕೊಂಡ್ರೆ ಅದನ್ನ ಸೊಗಸಾಗಿಯೇ ತೆರೆ ಮೇಲೆ ಕಟ್ಟಿಕೊಡ್ತಾರೆ. ಹಾಗಾಗಿ ಅಭಿಮಾನಿಗಳು ಬಹಳ ಉತ್ಸುಕರಾಗಿದ್ದಾರೆ. ಅಧಿಕೃತವಾಗಿ AA22 ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಒಟ್ಟಾರೆ ಇದು ಹೊಸ ಜಾನರ್ ಸಿನಿಮಾ, ದೊಡ್ಡ ಬಜೆಟ್ ಪ್ಯಾನ್ ಸಿನಿಮಾ ಎಂದು ಮಾತ್ರ ಟಾಲಿವುಡ್ ನಲ್ಲಿ ಚರ್ಚೆ ಆಗ್ತಿದೆ. ಸದ್ಯ ಕಥೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಸುದ್ದಿ ಹರಿದಾಡ್ತಿದೆ. ಈಗಾಗಲೇ ಫ್ಯಾನ್ ಮೇಡ್ ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ಇದು ನಿಜವೇ ಆದ್ರೆ ಅಭಿಮಾನಿಗಳಿಗೆ ಹಬ್ಬವೇ ಸರಿ.